ಹೇಳಿದ್ದೆ ಆ್ಯಂಡ್ ನಿಮ್ ಜೊತೆ ಶೇರ್ ಮಾಡ್ದೆ. ಇಟ್ಸ್ ಅಬೌಟ್ ಕರ್ಮ, ಮೆಮೊರೀಸ್, ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ನಾವು ಜಾಸ್ತಿ ಯಾದ್ ನೆನ್ಸ್ಕೋತೀವಿ, ಜಾಸ್ತಿ ಮಾತಾಡ್ತೀವಿ ಅದೆಲ್ಲ ಅಂತ. ಅದೆಲ್ಲ ನಿಜ. ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾ ಇದೆಯಲ್ವಾ, ಲೈಕ್ ಇನ್‌ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಶಾರ್ಟ್ಸ್, ಫೇಸ್‌ಬುಕ್ ಎವ್ರಿಥಿಂಗ್. ನಾವು ಯಾವ್ದಾದ್ರು ಒಂದು ವಿಡಿಯೋ ಇಷ್ಟಪಟ್ಟು ಒಂದು ವಿಡಿಯೋನ ಫುಲ್ ನೋಡಿದೀವಿ ಅಂದ್ಕೊಳ್ರಿ, ಐದರ್ ಆ ಅಕೌಂಟ್ ಹೋಲ್ಡರ್‌ದೇ ವಿಡಿಯೋಸ್ ಬರುತ್ತೆ, ಇಲ್ಲ ಅದೇ ರೀತಿ ಅದೇ ಇನ್ಫಾರ್ಮೇಷನ್ ಇರುವಂಥ ಒಂದು ವಿಡಿಯೋಸೇ ಜಾಸ್ತಿ ರಿಪೀಟ್ ಆಗ್ತಾ ಇರುತ್ತೆ. ಅದು ಸಮಥಿಂಗ್ ನಮ್ಮ ಮೆಮೊರೀಸ್‌ಗೆ ರಿಸೆಂಬಲ್ ಅನ್ಸಲ್ಲ. ಸೊ ಸೇಮ್ ನಮ್ದು ಹಾಗೆ ಅನ್ಸುತ್ತಲ್ವಾ? ನಾವೇನಾದ್ರೂ ಜಾಸ್ತಿಯಾಗಿ ಒಂದು ವಿಷಯವಾಗಿ ಜಾಸ್ತಿ ನೆನ್ಪು ಮಾಡ್ಕೋತಾ ಇದ್ರೆ ಸೇಮ್ ಅದೇ ರೀತಿ ಆಗುತ್ತೆ. ಅದು ನಿಜ. ಸೊ ಎಕ್ಸಾಂಪಲ್ ಮಾರ್ನಿಂಗ್ ಏನಾದ್ರೂ ನಾವು ಎದ್ದಾಗ ಒಂದು ಡೇ ಚೆನ್ನಾಗಿ ನಡಿಬೇಕು ಅಂತ ಅನ್ಕೊಂಡಾಗ ಪರ್ಫೆಕ್ಟ್ ಆಗಿ ನಡಿಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡ್ರೆ, ಇಲ್ಲ ಬೆಳಗ್ಗೆನೆ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆ ಡೇ ಎಲ್ಲ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ನಡೀತಾ ಇರುತ್ತೆ. ಅದೇ ಮಾರ್ನಿಂಗ್ ಸ್ವಲ್ಪ ಪರ್ಫೆಕ್ಟ್ ಆಗಿ ನಡ್ಕೊಂಡು ಹೋಗ್ಬಿಟ್ರೆ ಆ ಡೇ ಎಲ್ಲ ಫುಲ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗಿರುತ್ತೆ. ಸೊ ಅದು ರಿಸೆಂಬಲ್ ಅನ್ಸುತ್ತೆ, ಬಿಕಾಸ್ ನಾವು ಮೆಮೊರಿಯಲ್ಲಿ ಅದು ಐ ಮೀನ್ ಫೀಡ್ ಮಾಡ್ಬಿಟ್ಟಿರ್ತೀವಿ. ಓ, ಇವತ್ತು ಚೆನ್ನಾಗಾಯ್ತು ಡೇ ಅಂತ. ಅದು ಒಂದು ಪಾಸಿಟಿವ್ ಥಿಂಗ್. ಆ ಡೇ ಎಲ್ಲ ನಮ್ಮನ್ನ ಪುಷ್ ಮಾಡುತ್ತೆ ಪಾಸಿಟಿವ್ ಸೈಡಲ್ಲಿ. ಅದೇ ಮಾರ್ನಿಂಗ್ ನಮ್ದು ಒಂದು ಚೂರು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತ ಒಂದು ಮೆಮೊರಿ ಇಟ್ಕೊಂಡಿರ್ತೀವಲ್ವಾ, ಸೊ ಅದು ನಮಗೆ ಒಂದು ರೀತಿ ಹೆಚ್ಚು ಕಮ್ಮಿ ನಡೆಯೋದ್ರಲ್ಲಿ ಒಂದು ಸ್ವಲ್ಪ ಪುಷ್ ಮಾಡುತ್ತೆ. ಸೊ ಅದು ನನ್ಗೆ ಅನ್ಸುತ್ತೆ. ಸೊ ಈ ರೀತಿ ನಮ್ಮ ಬ್ರೈನ್ ವರ್ಕ್ ಆಗ್ತಿದೆ ಅಂದಾಗ, ಸೊ ನನ್ಗನ್ಸಿದ್ದು, ಸೊ ಆ ಬ್ರೈನ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕು, ಇಲ್ಲ ಒಂದು ಸ್ವಲ್ಪ ಅದಕ್ಕೂ ವರ್ಕೌಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒನ್ ಡೇಯಲ್ಲಿ ಒಂದು 5 to 10 ಮಿನಿಟ್ಸ್ ಮೆಡಿಟೇಷನ್ಗೆ ಆಗಲಿ, ಅಲ್ವಾ ಸುಮ್ಮನೆ ಸೈಲೆನ್ಸ್ ಆಗಿ ಕುತ್ಕೊಳ್ಳೋಕ್ಕಾಗಲಿ ಟ್ರೈ ಮಾಡಬೇಕು ಅನ್ಸುತ್ತೆ. ಸೊ ನನ್ಗನ್ಸಿದ್ದು ನಾನು ಶೇರ್ ಮಾಡಿದೆ. ಇನ್ ಕೇಸ್ ನಿಮಗೂ ನನ್ನ ಹತ್ರ ಹಂಗೆ ಏನಾದರೂ ಹೇಳಬೇಕು ಅಂತೇಳಿ ಯು ಕ್ಯಾನ್ ಶೇರ್ ವಿತ್ ಮೀ. ಆ್ಯಂಡ್ ನಾನು ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.